ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಇದು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಇದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ. ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರಾ ಕೇಂದ್ರ ಸಚಿವ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಅಂತ ಹೇಳಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಶಿಫ್ಟ್. ಇನ್ನು ಮುಂದೆ ಎಚ್.ಡಿ.ಕೆಯಿಂದ ಹೊಸ ಆಟ ಶುರುವಾಗೇ ಬಿಡುತ್ತಾ? 2028ರ ಮಹಾಕದನಕ್ಕೆ ಕುಮಾರಸ್ವಾಮಿ ಎಂಟ್ರಿಗೆ ವೇದಿಕೆ ರೆಡಿನಾ? ದೆಹಲಿ ಮಟ್ಟದಲ್ಲಿಯೇ ಎಚ್.ಡಿ.ಕೆ ಎಂಟ್ರಿಗೆ ಸಿದ್ಧವಾಗ್ತಾ ಇದೆಯಾ ರಣತಂತ್ರ? ಇದು ಪಬ್ಲಿಕ್ ಟಿವಿಯ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಕೈಗಾರಿಕಾ ಸಚಿವರಾಗಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರ ನಡೆ, ಅವರು ಕೊಡ್ತಾ ಇರುವಂತಹ ಹೇಳಿಕೆ, ಅವರು ರಾಜ್ಯದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ರೀತಿ, ಇದೆಲ್ಲದಕ್ಕೂ ಕೂಡ ಹಿಂಟು ಕೊಡ್ತಾ ಇದೆ. 2028 ಇಬ್ಬರು ಮದಗಜಗಳ ನಡುವೆ ಅತಿದೊಡ್ಡ ಕಾಳಗಕ್ಕೆ ವೇದಿಕೆ ಆಗ್ತಾ ಇದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದೇ ಆದರೆ ಅತಿ ದೊಡ್ಡ ಬೆಳವಣಿಗೆಗಳು. ಲೋಕಸಭಾ ಚುನಾವಣೆಯ ಮೈತ್ರಿ ಮಾಡೆಲ್ ಮೂಲಕವೇ ಬ್ರಹ್ಮಾಸ್ತ್ರ ಪ್ರಯೋಗ. ಬಿಜೆಪಿ ಹೈಕಮಾಂಡ್ನಿಂದ ಸಿಕ್ಕಿದೆಯಾ ರಾಜ್ಯ ರಾಜಕಾರಣದ ರಣವೀಳ್ಯ? ಕರ್ನಾಟಕದಲ್ಲಿ ಎರಡೇ ಪಕ್ಷ ಇರಬೇಕು ಅಂತೇಳಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದರು. ಬಿಜೆಪಿ ಜೊತೆಗೆ ಜೆಡಿಎಸ್ ವಿಲೀನ ಆಗುತ್ತೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಟಾಂಗ್ ಕೊಟ್ಟಿದ್ರು. ಡಿಕೆಶಿ ದಾಳದ ಬೆನ್ನಲ್ಲೇ ಅಲರ್ಟ್ ಆದ ದಳಪತಿಗಳ ಟೀಮ್. ಡಿಕೆಶಿ ಹೇಳಿಕೆ ಕೊಟ್ಟ 3 ದಿನಕ್ಕೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡುವ ಸದ್ದು. ಸಹಜವಾಗಿಯೇ ಕುತೂಹಲವಂತೂ ಮುನ್ನೆಲೆಗೆ ಬರ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಈಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. 2028ಕ್ಕೆ ವಾಪಸ್ ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬರ್ತಾರೆ ಅನ್ನುವಂತಹ ಹಿಂಟು, ಮುನ್ಸೂಚನೆ ಸಿಗ್ತಾ ಇದೆ. ಯಾಕಾಗಿ? ಒಂದು ಕಡೆ ಕಾಂಗ್ರೆಸ್ನ ಸಾರಥ್ಯವನ್ನ ಡಿ.ಕೆ. ಶಿವಕುಮಾರ್ ವಹಿಸಿಕೊಂಡಿದ್ದಾರೆ. ಕಳೆದ ವಾರದ ಚುನಾವಣೆಯಲ್ಲಿ ಪೆನ್ನು ಪೇಪರು ನಿಮ್ಮ ಕೈಗೆ ಬರುವಂತಹ ಅವಕಾಶ ಬಂದಿದೆ ಅಂಥೇಳಿ ಒಕ್ಕಲಿಗರ ಓಟ್ಗಳನ್ನು ಕಬ್ಜಾ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿಯೇ ಕೇಂದ್ರದಲ್ಲಿ ಕೂತ್ರೆ ಆಗಲ್ಲ ಅಂಥೇಳಿ ಎಚ್.ಡಿ.ಕೆ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ.